ನಮಸ್ಕಾರ. ನಾನು ಡಾಕ್ಟರ್ ಜೆ ಹೊಸಮಠ ಅಂತ. ಒಂದೇ ಒಂದು ಬೆಳೆಯೋದ್ರಿಂದ ಏನಾಗ್ತದೆ, ಬೆಳೆ ಹಾನಿಯಾಗಿಬಿಡ್ತದೆ. ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸಿದ್ದೇ ಆದಲ್ಲಿ ಬೆಳೆ ಮತ್ತು ಹೈನುಗಾರಿಕೆಯಲ್ಲಿ ಸಾಮಾನ್ಯವಾಗಿ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಮೀನುಗಳನ್ನು ಸಾಕೋದು, ಅಜೋಲಾವನ್ನು ನಾವು ಬೆಳಿಬೋದು. ಈಗ ಅಜೋಲಾ ಹೆಚ್ಚಿನ ಒಂದು ಸೌಲಭ್ಯಗಳು ಬಹಳ ಇದ್ದಾವೆ. ಆದರೆ ರೈತರು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಮಸ್ಕಾರ. ನಾನು ಡಾಕ್ಟರ್ ಜೆ ಹೊಸಮಠ ಅಂತ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಖಿಲ ಭಾರತ ಸಮನ್ವಯ ಸಮಗ್ರ ಕೃಷಿ ಪದ್ಧತಿ ಈ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕೃಷಿ ಪದ್ಧತಿ ಏನು ಹೇಳ್ಬೇಕಂತಂದರೆ, ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಒಂದೇ ಒಂದು ಬೆಳೆ ಬೆಳೆಯೋದ್ರಿಂದ ಏನಾಗ್ತದೆ, ಮಳೆ ಹೆಚ್ಚಾಗಲಿ ಕಡಿಮೆ ಆಗಲಿ ಬೆಳೆ ಹಾನಿಯಾಗಿಬಿಡ್ತದೆ. ಆ ಬೆಳೆ ಹಾನಿಯಿಂದ ತಮ್ಮ ಆದಾಯವನ್ನು ಕಳ್ಕೊಂಡ್ಬಿಡ್ತಾರೆ ಅವರು. ಈ ಒಂದು ಸಮಸ್ಯೆಯಿಂದ ಪಾರಾಗಬೇಕಂತ ಹೇಳಿ ನಾವೇನು ರೈತರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ ಅಂತಂದರೆ, ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸಿದ್ದೇ ಆದಲ್ಲಿ, ಅಂದರೆ ಬೆಳೆಗಳೊಂದಿಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಅದೇ ರೀತಿಯಾಗಿ ಎರೆಹುಳು ಗೊಬ್ಬರದ ಉಪಯೋಗ, ಅಂದರೆ ರಾಸಾಯನಿಕ ಗೊಬ್ಬರದ ಉಪಯೋಗವನ್ನು ಕಡಿಮೆ ಮಾಡಿ ಎರೆಹುಳು ಗೊಬ್ಬರವನ್ನು ಉಪಯೋಗ ಮಾಡಿದ್ದೇ ಆದಲ್ಲಿ ನಮ್ಮ ಮಣ್ಣಿನ ಆರೋಗ್ಯ ಮತ್ತು ಸಸ್ಯಗಳ ಆರೋಗ್ಯ, ಅದಲ್ಲದೆ ಮಾನವರು ಮತ್ತು ಜಾನುವಾರುಗಳ ಆರೋಗ್ಯವು ಸಹ ಸುಧಾರಿಸ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸುವುದು ಅತಿ ಉತ್ತಮ. ಈಗ ಉದಾಹರಣೆಗೆ, ಈಗ ನಾವು ಮಾದರಿ ಅಂತೇಳಿ ನಾವು ಇಲ್ಲಿ ಡೆವಲಪ್ ಮಾಡಿದ್ದೇವೆ. ಏನಂತಂದರೆ, ಈಗ ಮಾದರಿ ಒಂದು ಏನಂತಂದರೆ ಬೆಳೆ ಮತ್ತು ಹೈನುಗಾರಿಕೆಯಲ್ಲಿ ಸಾಮಾನ್ಯವಾಗಿ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಕೆಲವೊಂದು ರೈತರು ಹೈನುಗಾರಿಕೆ ಬಿಟ್ಟಿದ್ದಾರೆ. ಯಾಕಂತಂದರೆ ಅವ್ರಿಗೆ ದನಗಳ ಸಾಕಾಣಿಕೆ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಈಗೆಲ್ಲ ಟ್ರ್ಯಾಕ್ಟರ್ ಬಂದಿದ್ದಾವೆ. ಟ್ರ್ಯಾಕ್ಟರ್ನಿಂದ ಎಲ್ಲ ಹೂಡೋದು ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ಟ್ರ್ಯಾಕ್ಟರ್ದ ಉಪಯೋಗದಿಂದ ಏನಾಗಿದೆ ಇದೆ, ಜಾನುವಾರುಗಳ ಸಾಕಾಣಿಕೆನೇ ಕಡಿಮೆ ಆಗಿಬಿಟ್ಟದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಹೊಲಕ್ಕೆ ಬೇಕಾಗುವಂಥ ಕೊಟ್ಟಿಗೆ ಗೊಬ್ಬರ ಆಗಲಿ, ಸಾವಯವ ಗೊಬ್ಬರ ಆಗಲಿ, ಅದು ದೊರಕ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಾನೇನು ಹೇಳಿ ಬಯಸ್ತಾ ಇದ್ದೇನೆ ಅಂತಂದರೆ, ಈ ಬೆಳೆಗಳನ್ನು ಬೆಳೆಯೋದ್ರೊಂದಿಗೆ ನಾವು ಜಾನುವಾರುಗಳನ್ನು ಸಾಕಿದ್ದೇ ಆದಲ್ಲಿ ಅದರಿಂದ ಬರುವಂಥ ಸಗಣಿ ಮತ್ತು ಗಂಜಲ ಇವುಗಳನ್ನು ನಾವು ಹೊಲಗಳಿಗೆ ಗೊಬ್ಬರವಾಗಿ ಬಳಸೋದರಿಂದ ಒಂದು ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಅದೇ ರೀತಿಯಾಗಿ ಮತ್ತು ಇತರ ಉಪಕಸಬುಗಳಾದಂಥ ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಮೀನುಗಳನ್ನು ಸಾಕೋದು, ಅದೇ ರೀತಿಯಾಗಿ ಹೈನುಗಾರಿಕೆಯಲ್ಲಿ ತುಪ್ಪವನ್ನು ಮಾಡಿ ಮಾರೋದು. ಈಗ ಸುಮ್ಮನೆ ಹಾಲು ಹಾಕಿಬಿಡ್ತಾರೆ, ಅದನ್ನೇ ಸ್ವಲ್ಪ ತುಪ್ಪವನ್ನು ಮಾಡಿ ಹಾಕಿದ್ದೇ ಆದಲ್ಲಿ ಅವರಿಗೆ ಹೆಚ್ಚಿನ ಆದಾಯವು ಬರುತ್ತದೆ. ಆಮೇಲೆ ಎರೆಹುಳು ಗೊಬ್ಬರ, ಇದು ರಾಸಾಯನಿಕ ಗೊಬ್ಬರಕ್ಕಿಂತಲೂ ಭಾಳ ಒಳ್ಳೆಯದು. ಮಣ್ಣಿಗೂ ಉತ್ತಮ, ಸಸ್ಯಗಳಿಗೂ ಉತ್ತಮ. ಅದರಿಂದ ಬರುವಂಥ ಒಂದು ಏನು ಆಹಾರ ಉತ್ಪನ್ನ ಇದೆಯಲ್ಲ, ಅದು ಸಹ ಒಳ್ಳೆಯ ಗುಣಮಟ್ಟದ್ದಾಗಿರ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಮಣ್ಣಿನ ಆರೋಗ್ಯ, ಸಸ್ಯಗಳ ಆರೋಗ್ಯ, ಜಾನುವಾರುಗಳ ಆರೋಗ್ಯ ಹಾಗೂ ನಾವು ಉಪಯೋಗ ಮಾಡುವಂಥ ಒಳ್ಳೆಯ ಆಹಾರದಿಂದ ನಮ್ಮ ಆರೋಗ್ಯವು ಸಹ ವೃದ್ಧಿ ಆಗ್ತದೆ ಅಂಥೇಳಿ ಇಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈಗಾಗಲೇ ನಾನು ಹೇಳಿದಂಗೆ ಕೋಳಿ ಸಾಕಾಣಿಕೆ ಮಾಡ್ಬೋದು, ಮೀನುಗಾರಿಕೆ ಮಾಡ್ಬೋದು, ಅಜೋಲಾವನ್ನು ನಾವು ಬೆಳಿಬೋದು. ಈಗ ಅಜೋಲಾ ಹೆಚ್ಚಿನ ಒಂದು ಆದಾಯವನ್ನು ತಂದುಕೊಡ್ತಾ ಇದೆ. ಹೇಗೆ ಅಂತಂದರೆ, ಅಜೋಲಾವನ್ನು ನಾವು ಬೆಳೆದಿದ್ದೇ ಆದಲ್ಲಿ ಅದನ್ನು ಜಾನುವಾರುಗಳಿಗೆ ಹಿಂಡಿಯನ್ನಾಗಿ ಉಪಯೋಗ ಮಾಡ್ಬೋದು. ಆಮೇಲೆ ಅದೇ ಅಜೋಲಾ ನಾವು ಉಪಯೋಗ ಮಾಡಿದರೆ ಈ ಭತ್ತದಲ್ಲಿ, ಅಂದರೆ ಈ ರಂಗಿ ಭತ್ತ ಅಂತ ಏನು ಹೇಳ್ತೇವಲ್ಲ, ಆ ರಂಗಿ ಭತ್ತದಲ್ಲಿ ಈ ಒಂದು ಅಜೋಲಾವನ್ನು ಉಪಯೋಗ ಮಾಡೋದ್ರಿಂದ ವಾತಾವರಣದಲ್ಲಿರುವಂಥ ಒಂದು 78% ಇರುವಂಥ ಒಂದು ಸಾರಜನಕವನ್ನು ಭೂಮಿಯಲ್ಲಿ ಸ್ಥಿರೀಕರಿಸಿಬಿಡ್ತದೆ. ಈ ರೀತಿ ಮಾಡೋದ್ರಿಂದ ನಾವೇನು ರಾಸಾಯನಿಕವಾಗಿ ಏನು ನಾವು ಗೊಬ್ಬರಗಳನ್ನು ಉಪಯೋಗ ಮಾಡ್ತೇವಲ್ಲ, ಆ ಗೊಬ್ಬರಗಳ ಉಪಯೋಗ ಮಾಡುವುದರ ಬದಲಾಗಿ ನಾವು ಅಜೋಲಾವನ್ನು ಉಪಯೋಗ ಮಾಡಿ ಹೆಚ್ಚಿನ ಒಂದು ಆದಾಯವನ್ನು ಪಡೆಯಬಹುದಾಗಿದೆ. ಈ ರೀತಿಯಾಗಿ ಮಣ್ಣಿನ ಫಲವತ್ತತೆಯು ಹೆಚ್ಚುತ್ತದೆ. ಈ ರೀತಿಯಾಗಿ ನಾವು ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದರೊಂದಿಗೆ ನಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡು ರೈತರು ಒಂದು ಹೆಚ್ಚಿನ ಲಾಭವನ್ನು ಈ ಒಂದು ಸಮಗ್ರ ಕೃಷಿ ಪದ್ಧತಿಯಿಂದ ಪಡೆಯಬಹುದಾಗಿದೆ. ನೀವು ಹೇಳ್ದಂಗೆ ಒಂದೇ ಕೃಷಿ ಮಾಡೋ ರೈತರು ಬಹಳ ಬಡವರಾಗಿದ್ದಾರೆ ಸರ್. ಹೌದೌದು, ಆರ್ಥಿಕವಾಗಿ ಸಬಲರಾಗ್ತಾರೆ. ಈಗ ನಾವು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು, ಅಂದರೆ ಸಣ್ಣ ರೈತರಿಗೆ ಇದನ್ನು ನಾವು ಹೆಚ್ಚಿಗೆ ಹೇಳ್ತಾ ಇದ್ದೇವೆ. ಈಗ ದೊಡ್ಡ ರೈತರು ಹೇಗೋ ತಾವು ಹೆಚ್ಚಿನ ಒಂದು ಭೂಮಿ ವ್ಯಾಪ್ತಿ ಇರೋದ್ರಿಂದ ಅವರು ತಮ್ಮ ಆದಾಯವನ್ನು ಹೆಚ್ಚಿಸ್ಕೋಬೋದು. ಆದರೆ ಕಡಿಮೆ ಆದಾಯ ಅಂದರೆ ಕಡಿಮೆ ಭೂಮಿ ಇರುವಂಥ ಸಣ್ಣ ಮತ್ತು ಅತಿ ಸಣ್ಣ
ರೈತರು ಈ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಉಪಯೋಗಿಸಿದ್ದೇ ಆದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಂತ ಈ ಒಂದು ವೇದಿಕೆ ಮೂಲಕ ನಾನು ರೈತರಿಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಮಗ್ರ ಕೃಷಿ ಮಾಡೋ ರೈತರಿಗೆ ಯೂನಿವರ್ಸಿಟಿ ಮತ್ತು ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಇದೆ ಅಂತ? ಸೌಲಭ್ಯಗಳು ಭಾಳ ಇದ್ದಾವೆ. ಆದರೆ ರೈತರು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದು ಈ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅವುಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವೆಬ್ಸೈಟಲ್ಲಿ ನೋಡಿದರೆ ಅದು ಗೊತ್ತಾಗುತ್ತೆ ಯಾವ ವಿಷಯದ ಮೇಲೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಅಂತೇಳಿ. ಆ ನಿಟ್ಟಿನಲ್ಲಿ ನಮ್ಮ ರೈತರು ಈ ಒಂದು ಸದುಪಯೋಗವನ್ನು ಪಡ್ಕೊಂಡು ತರಬೇತಿಯನ್ನು ಹೊಂದಿ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.